ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗಣೇಶ ಚತುರ್ಥಿದು ಲಾಗ್ ಮಾಡ್ತಾಯಿದ್ದೀನಿ, ಶಾಪಿಂಗ್ ಲಾಗು. ಅಲ್ಲೇ ಜಯಶಂಪುರದಲ್ಲಿ ಏನಾರು ತೊಗೊಂಬರ್ಬೇಕಂತ ಹೋಗಿದ್ವಿ. ಹಣ್ಣದು ಎಲ್ಲ ತೊಗೊಂಬಾ ಅಂತ ಹೇಳಿದ್ಲು ಅತ್ತೆ. ಸೊ ಅವನೇ ತೊಗೊಂಬರಕ್ಕಂತ ಹೋಗಿದ್ವಿ. ಇಲ್ಲಿ ಈವ್ನಿಂಗ್ ಹೋಗ್ಬೇಕಾದ್ರೇ ತೆನೆ ಎಲ್ಲ ಕುದಿಸಿಟ್ಟಿದ್ದೆ ಸಾಗರ್ ಬರುವಷ್ಟರಲ್ಲಿ. ಸೊ ಟೀ ಮತ್ತು ತೆನೆ ತಿನ್ಕೊಂಡು ಜಾಗ ಬಿಟ್ವಿ. ಅಡ್ವಾನ್ಸೇ ಗಣಪನಲ್ಲೆಲ್ಲರೂ ಮನೆಗೆ ತೊಗೊಂಡು ಹೋಗ್ತಾಯಿದ್ರು. ಈ ಕಡೆ ಇನ್ನೂ 2 ತಿಂಗಳ ಗಣೇಶ ಬರೋಕ್ಕೆ 2 ತಿಂಗಳು ಮುಂಚೆನೇ ಗಣಪಗೆಲ್ಲ ಸ್ಟೇಜ್ ಬಡ್ಕೊಂಡು ಎಲ್ಲ ರೆಡಿಯಾಗಿದ್ದರು. ಮತ್ತು ಎಲ್ಲ ಗಣಪನ ಆಲ್ರೆಡಿ ಎಲ್ಲ ಮನೆಗೆ ಒಯ್ತಾಯಿದ್ರು. ಮತ್ತು ಇಲ್ಲಿ ಸಖತ್ತಾಗಿ ಡೆಕೋರೇಷನ್ ಐಟಮ್ಸ್ ಎಲ್ಲ ತುಂಬಾ ಬಂದಿದ್ವು. ಅವ್ನು ನೋಡಿದರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಅಷ್ಟು ಒಂದಕ್ಕಿಂತ ಒಂದು ಚೆಂದಾಗಿರೋ ಹಾರ ಆಗಲಿ, ಗಣೇಶ ಪೀಠ ಆಗಲಿ, ಮತ್ತು ಡೆಕೋರೇಷನ್ ಐಟಮ್ ಆಗಲಿ ತುಂಬಾ ಬಂದಿದ್ವು. ಸೊ ಅವನ್ನೆಲ್ಲ ಅಲ್ಲಿ ಅಂದರೆ ನಮ್ಮಲ್ಲಿ ಬೆಕ್ಕು ಬರುತ್ತಲ್ಲ ಮನೆಯಲ್ಲಿ, ಸೊ ಅದಕ್ಕಾಗಿ ಶೋಕೇಶ್ನಲ್ಲಿ ಇಡ್ತಾರೆ ಗಣಪನ. ಸೊ ಅದಕ್ಕೆ ಹೊರಗಡೆ ಇಡಲ್ಲ, ಅಂದರೆ ಡೆಕೋರೇಷನ್ ಐಟಮ್ ಅಷ್ಟೊಂದು ಹತ್ತಲ್ಲ, ಬೇಡ ಅಂತಂದರು. ಸೊ ಅದಕ್ಕಾಗಿ ಹಣ್ಣಷ್ಟೇ ತೊಗೊಂಡು ಬಂದ್ವಿ. ಮತ್ತು ಅಲ್ಲಿ ಗಣಪ ಮತ್ತು ಗೌರಿನ ಎಷ್ಟು ಚಂದ ರೆಡಿ ಮಾಡಿದ್ರಂದೆ ಎಲ್ಲ ಇಟ್ಟಿದ್ರು. ಇನ್ನೂ ಅಲ್ಲಿ ಗಣಪನೆಲ್ಲ ಮುಂದೆ ನಿಮಗೆ ನೆಕ್ಸ್ಟ್ ಲಾಗಲ್ಲೆಲ್ಲ ತೋರಿಸ್ತೀನಿ ಯಾವ್ಯಾವ ಥರ ಗಣಪನ ಕುಣಿಸಿದ್ದಾರೆ ಅಂತೇಳಿ. ಇನ್ನೂ 1 ತಿಂಗಳು ಮುಂಚೆನೇ ಸ್ಟೇಜೆಲ್ಲ ಬಡ್ಕೊಂಡು ರೆಡಿಯಾಗಿದ್ದಾರೆ. ಅಲ್ಲಿ ಎಲ್ಲ ಓಣಿಯಲ್ಲಿ, ಪ್ರತಿಯೊಂದು ಓಣಿಯಲ್ಲೆಲ್ಲ ಗಣಪನ ಕುಣಿಸಿದ್ದಾರೆ. ಸೊ ಅದನ್ನೇ ತೊಗೊಂಬರ್ಬೇಕಂತ ಹೋದ್ವಿ. ಇದನ್ನು ಮನೆಯಲ್ಲಿ ತೊಗೊಂಬರ್ಬೇಕಂತೇಳಿ ಕೇಳಿದ್ವಿ. ಪೀಠ ತುಂಬಾ ಕಾಸ್ಟ್ಲಿ ಹೇಳಿದರು. ಸೊ ಹೇಗಿದ್ರೂ ಮನೆಯಲ್ಲಿ ಶೋಕೇಸ್ನಲ್ಲಿ ಕುಣಿಸ್ತಾರಲ್ಲ, ಸೊ ಅದಕ್ಕಾಗಿ ಬೇಡ ಅಂಥೇಳಿ ಬಿಟ್ಟು ಬಂದುಬಿಟ್ವಿ. ಸುಮ್ಮನೆ ಹಣ್ಣು ಅಷ್ಟು ತೊಗೊಂಡು ಮತ್ತು 2 ರೋಸ್ ತೊಗೊಂಡು ಬಂದುಬಿಟ್ವಿ. ಈ ಶಾಪಲ್ಲಂತೂ ತುಂಬಾ ಚೆನ್ನಾಗಿದ್ದು ಬಟ್ ತುಂಬಾ ಕಾಸ್ಟ್ಲಿ ಹೇಳ್ತಾಯಿದ್ರು ಎಲ್ಲ ಥರ ಐಟಮ್ಸನ್ನು. ಅದಕ್ಕೆ ಏನು ಮಾಡೋದಂತ ಹೇಳಿ ನೋಡ್ತಾ ಇದ್ವಿ. ಕಾಂತೂನು ಅಂದರೆ ಇಲ್ಲಿ ಗುಡಿಯಲ್ಲಿ ಬೇರೆ ಗಣೇಶನ ಕುಣಿಸ್ತಾರಲ್ಲ, ಅವನು ಏನಾದರೂ ಸಿಕ್ಕರೆ ಅವನು ತೊಗೊಂಬನ್ನಿ ಅಂತ ಹೇಳಿದ್ದ. ಸೊ ಅದಕ್ಕಾಗಿ ಅವನದಾಯಿತು ಎಲ್ಲ ಆಯ್ತು ಅಂತೇಳಿ ನೋಡೋಕೆ ಹೋಗಿದ್ವಿ. ಈ ರೋಸ್ ಇದ್ದಾವಲ್ಲ ತುಂಬಾ ಚೆನ್ನಾಗಿದ್ದಾವೆ. ಇದರಲ್ಲಿ 2 ರೋಸ್ ತೊಗೊಂಡೆ, ಅಂದರೆ ಹಾಗೆ ಸುಮ್ಮನೆ ಮನೆಯಲ್ಲಿ ಇಡೋಕ್ಕೆ ಅಂಥೇಳಿ ತೊಗೊಂಡೆ. ಅವು ಎಷ್ಟು ಚೆಂದ ಇದ್ದಾವೆ ಅಂದರೆ, ಈ ಅಂಗಡಿಯಲ್ಲಿ ಎಷ್ಟು ಜಾಸ್ತಿ ಹೇಳಿದರು ರೇಟು, ಈ ಅಂಗಡಿಯಲ್ಲಿ ತೊಗೊಲಿಲ್ಲ. ಇದೇ ಸೇಮ್ ರೋಸನ್ನು ನೆಕ್ಸ್ಟ್ ಇನ್ನೊಂದು ಅಂಗಡಿಯಲ್ಲಿ ತೊಗೊಂಡ್ವಿ ಹೋಗಿ. ಅಲ್ಲಿ ಒಂದು ಸ್ವಲ್ಪ ಸಸ್ತಾ ಸಿಕ್ವು ನಮಗೆ. ಹಾಗೆ ಮರುದಿನ ಅಲ್ಲಿ ಹಣ್ಣು ತುಂಬಾ ಕಾಸ್ಟ್ಲಿ ಹೇಳ್ತಾಯಿದ್ರು ಜಯಶಂಪುರದಲ್ಲಿ. ಹಾಗೆ ಬರುವಾಗ ರೋಡಲ್ಲಿ ತೊಗೊಂಡ್ರೆ ಆಯ್ತು ಅಂಥೇಳಿ ಬಂದುಬಿಟ್ವಿ. ರೋಡಲ್ಲಿ ಬರುವಾಗ ತೊಗೊಂಬಂದ್ವಿ. ಅಲ್ಲೂ ಸೊ ಅಷ್ಟೇ ಕಾಸ್ಟ್ಲಿ ಇತ್ತು. ಸೊ ಇರಲಿ ಬಿಡು ಇನ್ನಂಥೇಳಿ, ಸಂತ್ರಿ ಅದು ನಮ್ಮ ಸೈಡ್ ಸಿಗಲ್ಲಲ್ಲ, ಸೊ ಅದಕ್ಕಾಗಿಯೇ ಅಲ್ಲೇ ತೊಗೊಂಡು ಬಂದುಬಿಟ್ವಿ. ಬರುವಾಗ ಇಷ್ಟೊಂದು ಹೊಳೆ ಬಂದಿದೆ ಅಂದರೆ ಇಲ್ಲಿ ಬಂದು ಎಲ್ಲ ಮನೆಯೆಲ್ಲ ಪೂಲೆಲ್ಲ ತುಂಬಿ ಮನೆಗೆ ಹೋಗೋಕ್ಕೆ ಜಾಗನೇ ಇದ್ದಿದ್ದಿಲ್ಲ. ಸೊ ಇವಾಗ ಅಂದರೆ ಜಾಗ ಇತ್ತು ಬರೋಕ್ಕೆ. ಸೊ ಬಂದುಬಿಟ್ವಿ. ಅದರಲ್ಲಿ ಹೊಳೆ ಬಂದಿದ್ದು ಒಂದು ಕಡೆ ಆದರೆ, ಈ ಒಗ್ಯಾನುಗಿಯೋರು ಮತ್ತು ಕಾರ್ ತೊಳೆಯೋರು ಇವ್ರದ್ದೇ ಒಂದು ಆಗಿಬಿಟ್ಟಿತ್ತು. ಸೊ ಅಲ್ಲಿ ಎಲ್ಲ ಮಳೆ ಏನಿದ್ದಿದ್ದಿಲ್ಲ, ಸೊ ಎಲ್ಲ ಬರು ತೆಗ್ದಿತ್ತು. ಹಾಗೆ ಹೊಳೆಯದು ಎಲ್ಲ ಜಾಸ್ತಿ ಬಂದಿತ್ತು. ಈ ಕಡೆ ಎಲ್ಲ ಹೊಳೆ ಬಂದು ಪಾಪ ಎಷ್ಟು ನುಕ್ಸಾನಾಗಿದೆ ಅಂದರೆ, ಒಂದು ಮೊಳದ ಹತ್ತಿರ ಎಲ್ಲ ನೀರು ನಿಂತ್ಕೊಂಡಿದೆ. ತುಂಬಾ ಎಲ್ಲ ಮಳೆಯಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಬೆಳೆಯೆಲ್ಲ ಲಾಸ್ ಆಗುತ್ತೆ ಏನೋ ಅನಿಸುತ್ತೆ. ಸೊ ಅಷ್ಟೊಂದು ನಿಂತಿದೆ. ಅವೆಲ್ಲ ಹರಿದು ಹೋದರೆ ನೀರು ಚಲೋ, ಕಬ್ಬಿಗೆ ಏನಾಗಲ್ಲ. ಬಟ್ ಗೊಂಜಾಳ ಮತ್ತು ಸಣ್ಣ ಬೇಳೆ ಅದು ಹಾಕಿದರೆ ಅವೆಲ್ಲ ನುಕ್ಸಾನ ಆಗುತ್ತೆ. ಸೊ ಎಲ್ಲ ನೋಡಿ, ಇಲ್ಲಿ ಮಸೀದಿ ಆಗಲಿ ಎಲ್ಲ ಆಗಲಿ ಆಲ್ಮೋಸ್ಟ್ ಎಲ್ಲ ಮುನಿಗೆ ಹೋಗಿದ್ದಾವೆ ಈ ಸೈಡು. ಏನೇ ಆದ್ರೂ ಹೊಳೆ ದಂಡೆ ಇರೋರ್ದೆಲ್ಲ ತುಂಬಾ ರಿಸ್ಕು. ಅಂದರೆ ಆದಷ್ಟು ಬೆಳೆ ಆಗಲಿ ಏನಾಗಲಿ ಎಲ್ಲ ಮುನಿಗೆ ಹೋಗಿರುತ್ತೆ. ಅವರು ಎಷ್ಟು ಇದನ್ನು ಮಾಡ್ಕೊಂಡ್ರೂ ಅಷ್ಟೇ, ಪ್ರತಿ ವರ್ಷ ಮುನುಗುತ್ತೆ. ಹಾಗೆ ಅವರು ಬೆಳೀತಾರೆ, ಇದಿರೋದೇ ಅವ್ರಿಗೆ ಕಂಟಿನ್ಯೂ. ಬಟ್ ಅವ್ರ ರೂಢ ಇರುತ್ತೆ. ಬಟ್ ನಮ್ಮ ಸೈಡು ಮಡ್ಡಿ ಜನ ಆದರೆ ಆಗಲ್ಲ. ಒಂದು ಸ್ವಲ್ಪ ನೀರು ಜಾಸ್ತಿ ಆದರೆ ಹೊಳೆ ಬಂತು ಅಂತೀವಿ. ಸೊ ಅದೇ ಕ್ಯೂರಿಯಾಸಿಟಿಯಿಂದನೇ ನಾನು ಇದನ್ನು ವಿಡಿಯೋ ಮಾಡಿಕೊಂಡೆ. ಅವ್ರ ಸೈಡ್ ಆದರೆ ಇದೆಲ್ಲ ಮಾಮೂಲಿ, ಬಟ್ ನಮ್ಮ ಕಡೆ ಆದರೆ ಇದು ದೊಡ್ಡದೇ. ನಮ್ಮ ಕಡೆ ಇಷ್ಟೊಂದು ನೀರೆಲ್ಲ ನೋಡ್ತಾ ಇರೋದು. ಈ ಪೂಲಂತೂ ಫುಲ್ ಮನಿಗೆ ಬಿಟ್ಟಿತ್ತು. ಮೊನ್ನೆ ಆದರೂ ಇವಾಗ ಒಂದು ಸ್ವಲ್ಪ ಎಲ್ಲ ಫೂಲೆಲ್ಲ ಇಳಿದಿತ್ತು, ಬರೋಕ್ಕೆ ಅನುಕೂಲ ಆಯಿತು. ಇಲ್ಲ ಅಂದರೆ ಈ ಸರಿ ಗಣಾಚೌತಿಗೆ ಬರೋಕ್ಕೆ ಆಗ್ತಿದ್ದಿಲ್ಲ, ಫೂಲ್ ಬಂದು ಎಲ್ಲ ಮುಚ್ಚಿಬಿಟ್ಟಿತ್ತು. ಅದೇ ಹೆಂಗೆ ಬರ್ಬೋದು ಏನೋ ಗಣಾಚೌತಿಗೆ ಅಂತ ಯೋಚನೆ ಮಾಡ್ತಿದ್ವಿ. ಅಷ್ಟರಲ್ಲೆಲ್ಲ ತೆಗೆದು ಎಲ್ಲ ರೋಡ್ ಕ್ಲಿಯರ್ ಆಗಿದ್ದು ಅಂತ ಗೊತ್ತಾಯಿತು. ಸೊ ಹಾಗೆ ಬಂದುಬಿಟ್ವಿ. ಮನೆಗೆ ಬಂದಮೇಲೆ ಹಾಗೆ ಗಣಪನ ಒಂದು ಸ್ವಲ್ಪ ಡೆಕೋರೇಷನ್ದಾಗಲಿ ಅದನ್ನಾಗಲಿ ಏನಾರು ಮಾಡಬೇಕಂತೇಳಿ ಅಂದ್ಕೊಳ್ತಾ ಇದ್ವಿ. ಸೊ ಅದೇ ಇದ್ರೊಳಗೆ ಪ್ರಿಪ್ರೇಷನ್ ಒಳಗಿದ್ವಿ. ಹಾಗೆ ಮುಂದೆ ಗಣಾಚೌತಿದು ವಿಡಿಯೋ ಮಾಡಿದ್ದನ್ನು ಎಲ್ಲ ಹಾಕ್ತೀನಿ, ಮಿಸ್ ಮಾಡಿದೆ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.